ಕ್ರೀಡಾ ಜಗತ್ತಿನಲ್ಲಿ ಈಗ ಕ್ರಿಕೆಟ್ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಒಲಿಂಪಿಕ್ಸ್ಗೂ ಕೂಡ ಕಾಲಿಟ್ಟಾಗಿದೆ. ದಾಖಲೆ ಮಟ್ಟದಲ್ಲಿ ಪಂದ್ಯಗಳು ವೀಕ್ಷಣೆಗಳನ್ನು ಕಾಣ್ತಾ ಇದ್ದು, ಇನ್ಮುಂದೆ ಈ ಕ್ರಿಕೆಟ್ ಮತ್ತಷ್ಟು ರಣರೋಚಕವನ್ನಾಗಿಸಲು ಐಸಿಸಿ ಒಂದಷ್ಟು ಹೊಸ ನಿಯಮಗಳನ್ನು ತಂದಿದೆ. ಏನವು ರೂಲ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮೆನ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ಗಳಿಗಾಗಿ ಐಸಿಸಿ ಈಗ ಹೊಸ ರೂಲ್ಸ್ಗೆ ಅನುಮೋದನೆ ಕೊಟ್ಟಿದೆ. ಇದರಲ್ಲಿ ಕೆಲವೊಂದು ನಿಯಮಗಳನ್ನ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2025-27ರ ಟೂರ್ನಿಯ ಆರಂಭದಲ್ಲಿ ಜಾರಿಗೆ ತರಲಾಗಿದ್ದು, ಜುಲೈ 7ರಿಂದ ಜಾರಿಗೆ ಬರಲಿವೆ. ಯಾವೆಲ್ಲ ರೂಲ್ಸ್ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಂಬರ್ 1, ಟೆಸ್ಟ್ ಕ್ರಿಕೆಟ್ನಲ್ಲಿ ಸ್ಟಾಪ್ ಕ್ಲಾಕ್ ನಿಯಮ. T20 ಮತ್ತು ಏಕದಿನ ಕ್ರಿಕೆಟ್ನಲ್ಲಿ ಸ್ಟಾಪ್ ಕ್ಲಾಕ್ ನಿಯಮವನ್ನು ಜಾರಿಗೆ ತಂದು ಆಲ್ರೆಡಿ 1 ವರ್ಷ ಆಗಿತ್ತು. ಇದೀಗ ಈ ರೂಲ್ಸ್ನ ಟೆಸ್ಟ್ನಲ್ಲೂ ಕೂಡ ಜಾರಿಗೆ ತರೋಕೆ ಐಸಿಸಿ ನಿರ್ಧಾರ ಮಾಡಿದೆ. ಟೆಸ್ಟ್ ಪಂದ್ಯಗಳಲ್ಲಿ ನಿಧಾನಗತಿಯ ಓವರ್ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಈಗ ಹೊಸ ನಿಯಮದ ಪ್ರಕಾರ ಫೀಲ್ಡಿಂಗ್ ತಂಡ ಹಿಂದಿನ ಓವರ್ ಮುಗಿದ 1 ನಿಮಿಷದ ಒಳಗೆ ಮುಂದಿನ ಓವರ್ ಅನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಆಗ್ಲಿಲ್ಲ ಅಂದ್ರೆ ಅಂಪೈರ್ 2 ಸಲ ವಾರ್ನಿಂಗ್ ಅನ್ನ ಕೊಡ್ತಾರೆ. ಆ ನಂತರವೂ ಕೂಡ ನಿಧಾನಗತಿಯಲ್ಲೇ ಬೌಲಿಂಗ್ ಮಾಡ್ತಾ ಇದ್ರೆ ಪ್ರತಿ ಬಾರಿಯೂ ಕೂಡ 5 ರನ್ಗಳನ್ನು ದಂಡವಾಗಿ ವಿಧಿಸಲಾಗುತ್ತೆ. 80 ಓವರ್ಗಳ ನಂತರ ಎಚ್ಚರಿಕೆಗಳನ್ನ ಮತ್ತೆ ಹೊಸದಾಗಿ ಆರಂಭ ಮಾಡಲಾಗುತ್ತೆ. ಈ ನಿಯಮ 2025-27ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಮಾತ್ರ ಅನ್ವಯಿಸುತ್ತೆ. ನಂಬರ್ 2, ಶಾರ್ಟ್ ರನ್ ಮಾಡಿದ ಬ್ಯಾಟರ್ಗೆ 5 ರನ್ ದಂಡ. ಇನ್ನು ಶಾರ್ಟ್ ರನ್ ವಿಚಾರವಾಗಿ ಕೂಡ ಐಸಿಸಿ ದೊಡ್ಡ ನಿರ್ಧಾರಕ್ಕೆ ಬಂದಿದೆ. ಈ ಹಿಂದೆ ಶಾರ್ಟ್ ರನ್ ಮಾಡಿದ್ರೆ 5 ರನ್ಗಳ ದಂಡ ವಿಧಿಸಲಾಗ್ತಾ ಇತ್ತು. ಬಟ್ ಹೊಸ ನಿಯಮಗಳ ಪ್ರಕಾರ ಬ್ಯಾಟ್ಸ್ಮನ್ ಉದ್ದೇಶಪೂರ್ವಕವಾಗಿಯೇ ಹೆಚ್ಚುವರಿ ರನ್ ಅನ್ನ ಪಡೆಯೋಕೆ ರನ್ ಅನ್ನ ಕಂಪ್ಲೀಟ್ ಮಾಡದೇ ಇದ್ರೆ, ಅಂದ್ರೆ ಸ್ಟ್ರೈಕ್ ನಲ್ಲಿದ್ದಂತ ಒಬ್ಬ ಬ್ಯಾಟ್ಸ್ಮನ್ 2ನೇ ರನ್ಗೆ ಓಡುವ ಯತ್ನದಲ್ಲಿ ನಾನ್ ಸ್ಟ್ರೈಕ್ ತುದಿಯನ್ನ ಮುಟ್ಟದೇ ವಾಪಸ್ ಆಗಿದ್ರೆ ಅಂಪೈರ್ ಫೀಲ್ಡಿಂಗ್ ತಂಡವನ್ನ ಯಾವ ಬ್ಯಾಟ್ಸ್ಮನ್ ಸ್ಟ್ರೈಕ್ ನಲ್ಲಿ ಇರಬೇಕು ಅಂತ ಕೇಳ್ತಾರೆ. ಹಾಗೆ ಫೀಲ್ಡಿಂಗ್ ತಂಡ ಯಾವ ಆಟಗಾರನ ಹೆಸರನ್ನ ಹೇಳುತ್ತೋ ಆತ ಸ್ಟ್ರೈಕ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಶಾರ್ಟ್ ರನ್ ಮಾಡಿದಂತ ಬ್ಯಾಟ್ಸ್ಮನ್ ತಂಡಕ್ಕೆ 5 ರನ್ಗಳ ಪೆನಾಲ್ಟಿ ಕೂಡ ವಿಧಿಸಲಾಗುತ್ತೆ. ನಂಬರ್ 3, ಚೆಂಡಿನ ಮೇಲೆ ಎಂಜಲು ಹಚ್ಚಿದ್ರೆ ಹೊಸ ಬಾಲ್ ಕೊಡಲ್ಲ. ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಚೆಂಡಿನ ಮೇಲೆ ಎಂಜಲು ಹಚ್ಚೋದನ್ನ ಈಗಾಗಲೇ ನಿಷೇಧ ಮಾಡಲಾಗಿದೆ. ಈ ಹಿಂದೆ ಬೌಲರ್ಗಳಿಗೆ ಹೊಸ ಬಾಲ್ ಅಗತ್ಯ ಇದ್ದಾಗ ಅವರು ಚೆಂಡಿನ ಮೇಲೆ ಎಂಜಲನ್ನು ಹಚ್ತಾ ಇದ್ರು. ಇದರಿಂದ ಚೆಂಡು ಬೇಗ ಹಾಳಾಗ್ತಾ ಇತ್ತು. ಆ ನಂತರ ಬೌಲರ್ಗಳು ಬೌಲಿಂಗ್ ಸಮಯದಲ್ಲಿ ತಮಗೆ ಅನುಕೂಲವಾಗುವಂತೆ ಅಂಪೈರ್ಗಳಿಂದ ಹೊಸ ಚೆಂಡನ್ನು ತಗೊಳ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಚೆಂಡಿನ ಮೇಲೆ ಎಂಜಲನ್ನ ಹಚ್ಚಿದ್ರೆ ಅಂಪೈರ್ಗಳು ಅದನ್ನ ಬದಲಾಯಿಸೋದು ಕಡ್ಡಾಯ ಇಲ್ಲ. ಚೆಂಡು ಸಂಪೂರ್ಣವಾಗಿ ಒದ್ದೆಯಾಗಿ ಇದ್ದು ಕಂಡು ಬಂದ್ರೆ ಅಥವಾ ಹಾನಿಗೊಳಗಾದಾಗ ಮಾತ್ರ ಅದನ್ನ ಬದಲಾವಣೆ ಮಾಡಬೇಕಾಗುತ್ತೆ. ಚೆಂಡನ್ನ ಬದಲಾಯಿಸುವ ನಿರ್ಧಾರವನ್ನ ಸಂಪೂರ್ಣವಾಗಿ ಅಂಪೈರ್ಗಳಿಗೆ ಬಿಡಲಾಗಿದೆ. ನಂಬರ್ 4, DRS ಪ್ರೋಟೋಕಾಲ್ನಲ್ಲೂ ಬದಲಾವಣೆ. ಇನ್ನು DRS ಪ್ರೋಟೋಕಾಲ್ನಲ್ಲಿ ಕೂಡ ಐಸಿಸಿ ದೊಡ್ಡ ಬದಲಾವಣೆಯನ್ನ ಮಾಡಿದೆ. ಫಾರ್ ಎಕ್ಸಾಂಪಲ್, ಒಬ್ಬ ಬ್ಯಾಟರ್ ಕ್ಯಾಚ್ ಔಟ್ ನೀಡಿದ್ರೆ ಔಟ್ ಆಗಿಲ್ಲ ಅಂತ ರಿವ್ಯೂ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಕ್ಯಾಚ್ ಔಟ್ ಎಂದು ಘೋಷಣೆ ಮಾಡಿದ ನಂತರ ಟಿವಿ ಅಂಪೈರ್ ಈಗ ಮತ್ತೊಂದು ಔಟ್ ಮೋಡ್ ಅನ್ನ ಪರಿಶೀಲನೆ ಮಾಡ್ತಾರೆ. ಉದಾಹರಣೆಗೆ LBW. ಈ ಹಿಂದೆ ಕ್ಯಾಚ್ ಔಟ್ ಆಗದೆ ಇದ್ದಿದ್ರೆ LBWಗೆ ಡಿಫಾಲ್ಟ್ ನಿರ್ಧಾರ ನಾಟ್ ಔಟ್ ಆಗಿರ್ತಾ ಇತ್ತು. ಆದ್ರೆ ಹೊಸ ನಿಯಮದಲ್ಲಿ LBWಗಾಗಿ ಬಾಲ್ ಟ್ರ್ಯಾಕಿಂಗ್ ಗ್ರಾಫಿಕ್ಸ್ ಅನ್ನ ತೋರಿಸಲಾಗುತ್ತೆ. ಹಾಗೆ ಬ್ಯಾಟ್ಸ್ಮನ್ ಇಲ್ಲಿ ಔಟ್ ಎಂದು ಕಂಡು ಬಂದ್ರೆ ಬ್ಯಾಟರ್ ಪೆವಿಲಿಯನ್ ಸೇರ್ಕೊಳ್ಬೇಕಾಗುತ್ತೆ. ನಂಬರ್ 5, ಕ್ಯಾಚ್ಗಳ ವಿಚಾರದಲ್ಲೂ ದೊಡ್ಡ ಬದಲಾವಣೆ. ಇನ್ನು ಕ್ಯಾಚ್ಗಳಿಗೂ ಕೂಡ ಸಂಬಂಧಪಟ್ಟಂತೆ ಐಸಿಸಿ ದೊಡ್ಡ ಬದಲಾವಣೆಯನ್ನೇ ತಂದಿದೆ. ಪ್ರಸ್ತುತ ಫೀಲ್ಡ್ ಅಂಪೈರ್ಗಳಿಗೆ ಕ್ಯಾಚ್ ಸರಿಯಾಗಿದೆಯಾ ಅಥವಾ ಇಲ್ವಾ ಅನ್ನುವಂತ ಕನ್ಫ್ಯೂಷನ್ಸ್ ಇದ್ರೆ ಟಿವಿ ಅಂಪೈರ್ ಮೊರೆ ಹೋಗ್ತಾ ಇದ್ರು. ಇದನ್ನ 3ನೇ ಅಂಪೈರ್ ಪರಿಶೀಲಿಸಿದ ಸಮಯದಲ್ಲಿ ಅದು ನೋ ಬಾಲ್ ಆಗಿದ್ರೆ ಬ್ಯಾಟಿಂಗ್ ತಂಡಕ್ಕೆ 1 ರನ್ ಸಿಗ್ತಾ ಇತ್ತು ಮತ್ತು ಕ್ಯಾಚ್ ಸರಿಯಾಗಿ ತೆಗೆದುಕೊಳ್ಳಲಾಗದೇ ಇದೆಯೇ ಅಥವಾ ತೆಗೆದುಕೊಂಡಿದ್ದಾರೆ ಅನ್ನೋ ಬಗ್ಗೆ ಪರಿಶೀಲನೆ ಮಾಡ್ತಾ ಇರಲಿಲ್ಲ. ಆದ್ರೆ ಈಗ ಹೊಸ ನಿಯಮದ ಪ್ರಕಾರ 3ನೇ ಅಂಪೈರ್ ಕ್ಯಾಚ್ ಅನ್ನ ಪರಿಶೀಲನೆ ಮಾಡ್ತಾರೆ. ಕ್ಯಾಚ್ ಸರಿಯಾಗಿದ್ರೆ ಬ್ಯಾಟಿಂಗ್ ತಂಡ ನೋ ಬಾಲ್ಗೆ ಕೇವಲ 1 ಹೆಚ್ಚುವರಿ ರನ್ ಮಾತ್ರ ಪಡಿತಾ ಇತ್ತು. ಆದ್ರೆ ಕ್ಯಾಚ್ ಪೂರ್ಣಗೊಂಡಿಲ್ಲದೆ ಇದ್ರೆ ಈ ಸಮಯದಲ್ಲಿ ಬ್ಯಾಟ್ಸ್ಮನ್ಗಳು ರನ್ಗಾಗಿ ಓಡಿದ್ರೆ ಆಗ ನೋ ಬಾಲ್ ಜೊತೆಗೆ ಬ್ಯಾಟ್ಸ್ಮನ್ಗಳು ಎಷ್ಟು ರನ್ಗಳನ್ನ ಓಡಿರ್ತಾರೋ ಅಷ್ಟು ರನ್ಗಳನ್ನ ಬ್ಯಾಟಿಂಗ್ ತಂಡಕ್ಕೆ ಕೊಡಲಾಗುತ್ತೆ. ನಂಬರ್ 6, ಬದಲಿ ಆಟಗಾರನ ನಿಯಮವೂ ಬದಲು. ಇನ್ನು ಮುಂದೆ ಟೆಸ್ಟ್ ಪಂದ್ಯಗಳಲ್ಲಿ ಆಟಗಾರನೊಬ್ಬ ಗಂಭೀರವಾಗಿ ಗಾಯಗೊಂಡ್ರೆ ಪೂರ್ಣಕಾಲಿಕ ಬದಲಿ ಆಟಗಾರನ ಆಡಿಸಬಹುದು. ಈ ನಿಯಮವನ್ನ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗ್ತಾ ಇದೆ. ಈಗಾಗಲೇ ಏಕದಿನ ಮಾದರಿಯಲ್ಲಿ ಜಾರಿಯಲ್ಲಿರುವಂತಹ ಕನ್ಕಷನ್ ಸಬ್ಸ್ಟಿಟ್ಯೂಟ್ ನಂತೆಯೇ ಇರುತ್ತೆ.
ಆದರೆ ತಂಡಗಳು ಈ ನಿಯಮವನ್ನ ದುರುಪಯೋಗಪಡಿಸಿಕೊಳ್ಳೋದನ್ನು ತಡೆಯೋಕೆ ಅಂಪೈರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಗಾಯವನ್ನ ಪರಿಶೀಲನೆ ಮಾಡ್ತಾರೆ. ಪೂರ್ಣ ಸಮಯದ ಬದಲಿ ಆಟಗಾರನನ್ನ ಅನುಮೋದಿಸೋಕೆ ಗಾಯ ಮ್ಯಾಚ್ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಕಾಣಬೇಕು. ಪರಿಶೀಲನೆ ಬಳಿಕವಷ್ಟೇ ಬದಲಾವಣೆಗೆ ಅವಕಾಶವನ್ನು ಕೊಡಲಾಗುತ್ತೆ. ಸೊ ಹೀಗೆ ಐಸಿಸಿ ಕ್ರಿಕೆಟ್ನಲ್ಲೂ ಒಂದಷ್ಟು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಮುಂದಿನ ಪಂದ್ಯಗಳಲ್ಲಿ ಈ ರೂಲ್ಸ್ ಕೂಡ ಜಾರಿ ಆಗೋದ್ರಿಂದ ಕ್ರಿಕೆಟ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿದೆ. ನಮಸ್ಕಾರ.